ಹಾಯ್ ನಮಸ್ಕಾರಗಳು ಸ್ನೇಹಿತರೆ ಕಾರಣಾಂತರಗಳಿಂದ ಇಷ್ಟು ದಿನ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಆದರೆ ಇನ್ಮುಂದೆ ಪ್ರತಿದಿನದ ಸಂಚಿಕೆಗಳನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಚಾಚು ತಪ್ಪದೆ ತಂದಿಡೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಆದುದರಿಂದ ನೀವು ಕೂಡ ನಮಗೆ ಅದೇ ರೀತಿಯಾದಂಥ ಪ್ರೀತಿ ಪ್ರೋತ್ಸಾಹನ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಕೂಡ ಬೆಳೆಸಿ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಆಶಿಸ್ತೇನೆ. ಬನ್ನಿ, ಇನ್ನು ತಡ ಮಾಡೋದು ಬೇಡ. ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯ ಸಣ್ಣ ಒಂದು ತುಣುಕನ್ನು ನೋಡಿಕೊಂಡು ಬರೋಣ. ಈ ಒಂದು ಸಂಚಿಕೆಯನ್ನು ನೀವು ನಮ್ಮ ಚಾನಲಲ್ಲಿ ಪೂರ್ತಿಯಾಗಿ ಟಿವಿಗಿಂತಲೂ ಮುಂಚಿತವಾಗಿ ನೋಡಬೇಕು ಅಂತ ಅಂದ್ಕೊಂಡ್ರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಸಂಚಿಕೆಯ ಆರಂಭದಲ್ಲಿ ಈ ಕಡೆಯಿಂದ ರಾಮ್ನ ಅಜ್ಜ ಸೀತೆಗೂ ಕೂಡ ಎಲ್ಲ ರೀತಿಯಾದಂಥ ರಾಮ್ನ ಆಸ್ತಿಯಲ್ಲಿ ಭಾಗ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾನೆ. ಅದೇ ರೀತಿ ಅಂದ್ಕೊಂಡಿರೋ ಥರ ಲಾಯರ್ನ ಮನೆಗೆ ಬರೋದಕ್ಕೂ ಕೂಡ ಹೇಳಿರ್ತಾನೆ. ಅಲ್ಲಿ ಲಾಯರ್ ಬಂದು ಎಲ್ಲ ಕೂಡ ರೆಡಿಯಾಗಿದೆ, ನೀವಿನ್ನೇನು ಪೇಪರ್ಗಳನ್ನು ಚೆಕ್ ಮಾಡಿ ಸೈನ್ ಮಾಡಿದ್ರೆ ಸಾಕು, ರಾಮ್ನ ಎಲ್ಲ ಆಸ್ತಿಯಲ್ಲೂ ಅವರ ಹೆಂಡತಿಗೂ ಕೂಡ ಒಂದು ಒಳ್ಳೆಯ ಭಾಗ ಸಿಗುತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸೀತಾ ಕೂಡ ಬರ್ತಾಳೆ. ಸೀತಾಳನ್ನು ನೋಡಿದಂಥ ರಾಮ್ನ ಅಜ್ಜ ಹೇಳ್ತಾರೆ, ನೀನು ಕೂಡ ಸೈನ್ ಮಾಡಿಬಿಡಮ್ಮ, ರಾಮ್ನ ಆಸ್ತಿಯಲ್ಲಿ ನಿನಗೂ ಕೂಡ ಅರ್ಧ ಭಾಗ ಇರೋದು ನಿಮ್ಮ ಅತ್ತೆ ವಾಣಿಯ ಆಸೆ ಆಗಿತ್ತು. ಅದೇ ರೀತಿ ನಾನು ಕೂಡ ಅದನ್ನು ನೆರವೇರಿಸಿ ಕೊಡ್ತಾ ಇದ್ದೀನಿ. ನೀನು ಕೂಡ ಒಂದು ಸಾರಿ ಪೇಪರನ್ನು ಚೆಕ್ ಮಾಡಿ ಸೈನ್ ಮಾಡಿಬಿಟ್ರೆ ನಿನಗೆ ರಾಮ್ನ ಆಸ್ತಿಯಲ್ಲಿ ಅರ್ಧಕ್ಕರ್ಧ ಹಕ್ಕು ಬರುತ್ತೆ ಅಂತ ಹೇಳ್ತಾನೆ. ಇದರಿಂದ ಸೀತಾ, ಅಯ್ಯೋ ನನಗೆ ಆಸ್ತಿಲಿ ಭಾಗ ಯಾಕೆ, ನಾನೀಗ ರಾಮನ ಜೊತೆ ಸುಖವಾಗಿ ಇದ್ದೀನಿ, ಅದರಲ್ಲಿ ನನಗೆ ಭಾಗ ಬೇಡ, ಮತ್ತೆ ಯಾಕೆ ಅಂತ ಹೇಳ್ತಾಳೆ. ಆದರೆ ಅದಕ್ಕೆ ಅಜ್ಜ ಹೇಳ್ತಾನೆ, ಇಲ್ಲ, ನೀನು ಇದರಲ್ಲಿ ಭಾಗ ತಗೊಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಿನ್ನತ್ತೆ ವಾಣಿಯ ಆಸೆ ಇದಾಗಿತ್ತು, ನಿನಗೂ ಕೂಡ ಈ ಒಂದು ಆಸ್ತಿಯಲ್ಲಿ ಸಂಪೂರ್ಣ ಹಕ್ಕು ಇರಬೇಕು ಅನ್ನೋದು ನಿನ್ನ ಅತ್ತೆ ವಾಣಿಯ ಆಸೆ ಆಗಿತ್ತು, ಅದಕ್ಕೋಸ್ಕರ ನೀ ಈ ಕೆಲಸನ ಮಾಡಲೇಬೇಕು ಅಂತ ಹೇಳಿದಾಗ ಈ ಒಂದು ಸೈನನ್ನು ಮಾಡೋದಕ್ಕೆ, ಈ ಒಂದು ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ಸೀತಾ ಇಂದು ಮುಂದೆ ಯೋಚನೆ ಮಾಡ್ತಾಳೆ. ಆಗ ರಾಮ್ ಸೀತಾಳಿಗೆ ಹೇಳ್ತಾನೆ, ಯಾಕೆ ಯೋಚನೆ ಮಾಡ್ತಾ ಇದೆಯಾ, ಇದು ನನ್ನ ತಾಯಿಯ ಆಸೆ, ಅದರಿಂದ ನೀನು ಈ ಕೆಲಸನ ಮಾಡಲೇಬೇಕು ಅಂತ ಹೇಳ್ತಾನೆ. ಇದರಿಂದ ಖುಷಿಯಾಗಿ ಸೀತಾ ಸರಿ ಆಯಿತು, ನಾನಿನ್ನು ಸೈನ್ ಮಾಡ್ತೀನಿ ಅಂತ ಸೈನ್ ಮಾಡ್ತಾಳೆ. ಅದಾದ ನಂತರ ರಾಮ್ನ ಅಜ್ಜ ಹೇಳ್ತಾನೆ, ನಾನು ನನ್ನ ಮರಿ ಮೊಮ್ಮಗನನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ, ಇದಾದ ನಂತರ ಆಸ್ತಿ ಎಲ್ಲ ವರ್ಗಾವಣೆ ಆಗುತ್ತೆ, ಅದಾದ ತಕ್ಷಣ ನನ್ನ ಸೊಸೆ ಮತ್ತು ನನ್ನ ಮಗ ಇಬ್ಬರೂ ಕೂಡ ಹನಿಮೂನ್ಗೆ ಹೋಗ್ತಾರೆ. ಅವರು ಹೋಗಿ ಬಂದಮೇಲೆ ಮುಂದಿನ ವರ್ಷ ಇಷ್ಟೊತ್ತಿಗೆಲ್ಲ ನನ್ನ ಕೈಯಲ್ಲಿ ಒಂದು ಮುದ್ದಾದ ಮರಿಮೊಮ್ಮಗ ಇರ್ತಾನೆ, ಅವನನ್ನು ನನ್ನ ಹೆಗಲ ಮೇಲೆ ಹೊತ್ಕೊಂಡು ಅವನನ್ನು ಖುಷಿಯಾಗಿ ಆಡಿಸಿ ನಾನು ಕೊನೆ ಉಸಿರು ಹೇಳಬೇಕು ಅನ್ನೋದೇ ನನ್ನ ಆಸೆ ಅಂತ ಅಜ್ಜ ಹೇಳ್ತಾನೆ. ಇದರಿಂದ ಒಂದು ಕ್ಷಣ ಸೀತಾಳ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ರಾಮ್ ಕೂಡ ಭಾವುಕನಾಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗ್ತದೆ ಸ್ನೇಹಿತರೆ. ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಚಿಕೆಯನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನಮ್ಮ ಚಾನಲಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.